ಏನು 21 ಕಿಲೋಮೀಟ್ರು ಕತ್ತಾನೆ ಹೆರಿಟೇಜ್ ಮ್ಯಾರಥಾನ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ರೂಟ್ ಸರ್ವೆನ ಮಾಡಬೇಕು ಅಂತಂದರೆ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಎಲ್ಲ ಸೈಕ್ಲಿಸ್ಟ್ ಎಲ್ಲರೂ ಸೇರಿ ಇವತ್ತು ನಾವು 5 ಕಿಲೋಮೀಟ್ರು 10 ಕಿಲೋಮೀಟರು 21 ಕಿಲೋಮೀಟ್ರು ಏನು ಎಂಟೈರ್ ರೂಟ್ ಇದೆ ಆ ರೂಟನ್ನು ನೋಡಿ ಯಾವ ರೀತಿ ಇದೆ, ಹೇಗಿದೆ, ಎಲ್ಲೆಲ್ಲಿ ಹೋಗಬೇಕಾಗತ್ತೆ, ಬರಬೇಕಾಗತ್ತೆ, ಎಂಟೈರ್ ಒಂದು ಸರ್ವೆನ ಮಾಡಿತು. ಈ ರೂಟನ್ನು ನೋಡಿದಾಗ ಇದು ಕಂಪ್ಲೀಟ್ಲಿ ಒಂದು ರೀತಿ ಅನುಕೂಲಕರ ರೀತಿಯಲ್ಲಿದೆ. ಎಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್ಗಳನ್ನ ನಾವು ಕವರ್ ಮಾಡ್ತಾರೆ. ಬಿಜಾಪುರದ ಐಡೆಂಟಿಟಿ ಅನ್ನೋದು ಏನಿದೆ, ಸೊ ಎಲ್ಲ ಪಾಯಿಂಟ್ಗಳು, ಗೋಲ್ ಗುಂಬಜ್, ಇಬ್ರಾಹಿಂ ರೋಜ, ಸೊ ಸೈನಿಕ್ ಸ್ಕೂಲು, ದೆನ್ ಬಸವೇಶ್ವರ ಸ್ವಾಮೀಜಿಯವರ ಆಶ್ರಮ, ಸಿದ್ದೇಶ್ವರ ದೇವಾಲಯ, ಸೊ ಇವನ್ನೆಲ್ಲವನ್ನು ಇವನ್ನೆಲ್ಲ ಕವರ್ ಮಾಡಿಕೊಂಡು ಅಲ್ಟಿಮೇಟ್ಲಿ ಕ್ರೀಡಾಂಗಣದಲ್ಲಿ ಎಂಟಾಗಿದೆ. ಪೂರ್ತಿ ಒಂದು ರೀತಿ ವಿಜಯಪುರದ ದರ್ಶನವನ್ನು ಇದು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಸೈಕ್ಲಿಂಗು, ಅದರ ಜೊತೆಗೆ ಒಂದು ಅವೇರ್ನೆಸ್ಸು, ಸೊ ದ್ಯಾಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಜನ ಭಾಗವಹಿಸಲಿ ಅಂತಂತಂದೇಳಿ. ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ ಏನು ಅಂತಂತಂದರೆ ಫಿಟ್ನೆಸ್ ಅನ್ನೋದು ಒಂದೊಂದು ಕಲ್ಚರ್. ಫಿಟ್ನೆಸ್ಸಿಗೆ ಅಲ್ಲೇ ಅಂತ ಟೈಮ್ ಇಲ್ಲ. ರಾತ್ರಿ ನಾನು ಇಸ್ರೇಲ್ಗೆ ಹೋದಾಗ ನೋಡ್ತಿದ್ದೆ, ನೀವೆಲ್ಲ 6 ಪ್ಯಾಕ್ ಅನ್ನೋದೇನು ನೋಡ್ತಿರಲ್ಲ, ಕೇವಲ ಮೂವೀಸ್ಗಳಲ್ಲಿ ಅಲ್ಲಿ ನೋಡ್ತೀರ. ಬಟ್ ಅಲ್ಲಿ ಇಟ್ ಈಸ್ ಎ ಕಲ್ಚರ್. ಪ್ರತಿಯೊಬ್ಬರೂ ಕೂಡ ಫಿಟ್ನೆಸ್ ಅನ್ನೋದು ಒಂದು ರೀತಿ ಕಲ್ಚರಲ್ಲಿ. ಅದಕ್ಕೆ ಟೈಮಿಂಗ್ ಅನ್ನೋದೇ ಇಲ್ಲ. ಯಾರಿಗೆ ಯಾವಾಗ ಏನು ಟೈಮ್ ಸಿಗುತ್ತೆ 24/7 ಫಿಟ್ ಕಂಟ್ರಿ. ಅದಕ್ಕೆ ನೋಡಿ ಏನು ಅಂತಂದರೆ ಇಸ್ರೇಲ್ ದೇಶದಲ್ಲಿ ಈಗ ಎಷ್ಟೇ ಸಮಸ್ಯೆಗಳಾದರೂ ಕೂಡ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ, ಅದೇ ರೀತಿ ಯುರೋಪಿಯನ್ ಕಂಟ್ರೀಸಾಗಿರ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ಫಿಟ್ನೆಸ್ ಇತ್ತು ಅಂತಂತಂದರೆ ದೈಹಿಕ ಶಕ್ತಿ, ಆರೋಗ್ಯಕರ ಶಕ್ತಿ, ಆವಾಗ ದೇಶದ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಫಿಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ವೃಕ್ಷದಾನ ಮ್ಯಾರಥಾನ್ ಹಿನ್ನೆಲೆಯಲ್ಲಿ ಇವತ್ತೇನು ತಾವೆಲ್ಲ ಪಾಲ್ಗೊಂಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್.